ಏನಾಯ್ತು ಎಸ್ ಐ ಅವರೇ? ನಮ್ಮನೆಗೆ ಯಾಕೆ ಬಂದಿರೋದು? ಅಪರಾಧಿಗಳು ಎಲ್ಲಿರ್ತಾರೋ ಆ ಮನೆಗೆ ಬರಲೇಬೇಕಲ್ವಾ? ನಮ್ಮನೇಲಿ ಅಪರಾಧಿಗಳಿರೋದು ಅಂದ್ರೇನು? ಏನ್ ಮಾತಾಡ್ತಿದ್ದೀರಾ ನೀವು? ಈ ಶ್ರೀಕರ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನನ್ ಗಂಡ ಏನ್ ತಪ್ಪು ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ? ವಿಕಾಸ್ ಅನ್ನೋನ್ನ ಸಾಯಿಸಿದಕ್ಕೆ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಅವನ ಜೊತೆ ಜಗಳ ಮಾಡಿದ್ನೆ ಹೊರತು ಸಾಯಿಸ್ಲಿಲ್ಲ. ಆ ವಿಷಯನೆಲ್ಲ ನೀವು ಕೋರ್ಟಲ್ಲಿ ಹೇಳ್ಕೊಳ್ಳಿ. ಏನೋ ನೀ ನಮ್ಮ ಹತ್ರ ಹೇಳಿದ್ಯೇನೋ, ಅಲ್ಲಿ ಮಾಡಿದ್ಯೇನೋ? ನಮ್ ಭಾವನ್ನೇ ಸಾಯಿಸ್ಬಿಟ್ಯಾ? ಮತ್ತೆ ಏನು ಗೊತ್ತಿಲ್ದಾರೋ ಹಾಗೆ ಹೇಗೋ ಆರಾಮಾಗಿದ್ಯಾ? ವಿಕಾಸೆ ನಿನ್ನ ಮೇಲೆ ಚಾಕುಯಿಂದ ದಾಳಿ ಮಾಡ್ದ ಅಂತ ಹೇಳ್ದೆ ಅಲ್ವಾ ಶ್ರೀಕರ್? ಹೌದು ಬಾಬಾ, ಅವನ್ ಕೆಳಗ್ ಬಿದ್ದ. ಕೆಳಗಡೆ ಹೋಗಿ ನೋಡಿದ್ರೆ ಎಲ್ಲೂ ಕಾಣಿಸ್ಲಿಲ್ಲ. ಯಾವುದೇ ಆಧಾರ ಇಲ್ದೆ ನೀವು ನನ್ನ ತಮ್ಮನ್ನ ಹೇಗೆ ಅನುಮಾನಿಸ್ತಿದ್ದೀರಾ? ಅನುಮಾನಿಸ್ತಿಲ್ಲ ಅತ್ಗೆ, ಕನ್ಫರ್ಮ್ ಮಾಡ್ತಿದ್ದಾರೆ. ಅದು ಸ್ವಲ್ಪ ರಿಮೋಟ್ ಪ್ಲೇಸ್ ಆದ್ರೂ ಅಲ್ಲಲ್ಲಿ CC ಕ್ಯಾಮ್ರಾಗಳಿವೆ. ಅದನ್ನ ಚೆಕ್ ಮಾಡಿದ್ಮೇಲೆ ನೀವೇ ಅವ್ರ ಮೇಲೆ ಜಾಸ್ತಿ ದಾಳಿ ಮಾಡಿರೋ ಹಾಗೆ ನಮಗ್ ಕಾಣಿಸ್ತು. ಅದಕ್ಕೆ ಅವನು ಸತ್ತಿರೋದು. ನೀವೇ ಆ ಕೊಲೆ ಮಾಡಿರೋದು ಅಂತ ನಿರ್ಧಾರ ಮಾಡೋದಕ್ಕೆ ಅಷ್ಟು ಸಾಕು. ಆ ವಿಡಿಯೋ ಎವಿಡೆನ್ಸ್ನ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ. ಹೌದಾ? ಹಾಗಾದ್ರೆ ಆ ಡೆಡ್ ಬಾಡಿ ಎಲ್ಲಿದೆ ಅಂತ ನಮಗೆ ತೋರಿಸಿ. ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ, ಆಮೇಲೆ ಮಾರ್ಚರಿಗೆ ಬರುತ್ತೆ. ಆಗ ಖಂಡಿತ ತೋರಿಸ್ತೀನಿ. ಅವನು ನಮ್ಮ ಮನೆಗೆ ಸಂಬಂಧಪಟ್ಟ ಒಂದು ಬೆಲೆ ಬಾಳೋ ವಸ್ತುನ ಕಳ್ತನ ಮಾಡೋದಕ್ಕೆ ಪ್ರಯತ್ನ ಮಾಡೋಕೆ ಬಂದಿದೆ ಎಸ್ ಐ ಅವರೇ. ಅಷ್ಟು ಮಾತ್ರ ಅಲ್ಲ, ಆ ಸಮಯದಲ್ಲಿ ನನ್ನ ಹೆಂಡತಿನ ಕೊಲ್ಲೋಕ್ ಕೂಡ ಪ್ರಯತ್ನ ಮಾಡಿದ್ದ. ನಿಜವಾದ ಅಪರಾಧಿ ಅವನು. ಅವನು ಈ ಹಿಂದೆ ತುಂಬಾ ಅಪರಾಧಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಕೂಡ. ಸತ್ತಿರೋನ್ ಮೇಲೆ ಇವಾಗ ನೀವು ಇಲ್ಲದ ಸಲ್ಲದ ಆರೋಪ ಮಾಡಿದ್ರೆ ಆಗಲ್ಲ ಸರ್. ಏನಾದ್ರೂ ಇದ್ರೆ ಬಂದು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ. ನಾವಂತೂ ಖಂಡಿತ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ನನ್ ಭಾವ ಒಬ್ರನ್ನ ಕೊಲೆ ಮಾಡೋ ಅಂತ ಅಪರಾಧನ ಮಾಡೋದಿಲ್ಲ ಎಸ್ ಐ ಅವರೇ. ನನ್ ಭಾವನ ಅರೆಸ್ಟ್ ಮಾಡಬೇಡಿ ಪ್ಲೀಸ್. ನಮ್ಮಪ್ಪ ಯಾರಿಗಾದ್ರೂ ಅಪಾಯ ಆದ್ರೆ ಸಹಾಯ ಮಾಡ್ತಾರೆ ಹೊರತು ಬೇರೆಯವ್ರಿಗೆ ಅನ್ಯಾಯ ಮಾಡಲ್ಲ. ಅಪ್ಪನ ಅರೆಸ್ಟ್ ಮಾಡಬೇಡಿ. ವಿಕಾಸ್ ಮೂಳೆಗಳು ಛಿದ್ರ ಛಿದ್ರ ಆಗೋ ಹಾಗೆ ಹೊಡೆದೆ ಅಂತ ಅವನ್ ನಮ್ಮ ಮುಂದೆ ಹೀರೋಯಿಸಮ್ ತೋರಿಸೋದ್ನಲ್ವಾ? ಇವಾಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ದಾನೆ. ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ. ನಿಮ್ ಜೊತೆ ಅಂತ್ಯಾಕ್ಷರಿ ಆಡೋದಕ್ಕೆ ಬಂದಿಲ್ಲ. ಈಗಾಗಲೇ ಡಿಸ್ಕಷನ್ ಜಾಸ್ತಿ ಆಯ್ತು, ಇನ್ನ ಹೊರಡಿ. ಸರ್ ಬಿಡಿ ಸರ್, ಬಿಡಿ. ನನ್ ಭಾವನ ಅರೆಸ್ಟ್ ಮಾಡಬೇಡಿ. ಭಾವ, ನೀವು ಅಡ್ಡಿ ಮಾಡಿದ್ರೆ ಈ ಕೇಸು ಇನ್ನಷ್ಟು ಕಾಂಪ್ಲಿಕೇಟ್ ಆಗುತ್ತೆ. ಆಮೇಲೆ ನಿಮ್ಮಿಷ್ಟ. ನಿಮ್ಮನ್ ಕಾಪಾಡೋದಕ್ ಬಂದಿದ್ದಕ್ಕೆ ಅಲ್ವಾ ನನ್ ಗಂಡಂಗೆ ಇಂಥ ಪರಿಸ್ಥಿತಿ ಬಂದಿದ್ದು. ನೀವ್ ಯಾಕೆ ಏನು ಮಾತಾಡ್ತಿಲ್ಲ ಅತ್ತೆ? ಎಸ್ ಐ ಅವರೇ, ಎಲ್ಲೋ ಏನೋ ತಪ್ಪಾಗೋಗಿದೆ. ಆ ವಿಕಾಸು ನನ್ನ ಮಗನ್ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಹೋದ್ಮೇಲೆ ಏನೋ ನಡೆದಿರುತ್ತೆ. ಹೌದು ಸರ್, ಅವನು ಸಾಯೋದಕ್ಕೆ ಮುಂಚೆ ಏನೋ ನಡೆದಿದೆ. ನೀವು ಮೊದಲು ಆ ವಿಷಯನ ಎನ್ಕ್ವೈರಿ ಮಾಡಿ. ನಾವು ಮೊದಲು ಏನು ಮಾಡಬೇಕು ಆಮೇಲೆ ಏನು ಮಾಡಬೇಕು ಅಂತ ನಮ್ಮ ಡ್ಯೂಟಿನೂ ನೀವೇ ಡಿಸೈಡ್ ಮಾಡ್ತೀರಾ ಸರ್? ಹಾಗಲ್ಲ ಸರ್. ನೋ ಮೋರ್ ಆರ್ಗ್ಯುಮೆಂಟ್ಸ್ ಪ್ಲೀಸ್. ಮಿಸ್ಟರ್ ಶ್ರೀಕರ್, ನೀವು ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಇನ್ನೂ ತೊಂದರೆ ಅನುಭವಿಸ್ತೀರಾ. ಅವನಿ, ನೀನು ಅಳ್ಬೇಡ, ಬೇಜಾರು ಮಾಡ್ಕೋಬೇಡ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಅಪರಾಧನೂ ಮಾಡಿಲ್ಲ. ನಿನ್ ಕುತ್ತಿಗೆಗೆ ಸೇರ್ಬೇಕಾಗಿರೋ ತಾಳಿ ಸೇರಿದೆ. ಇದೇ ನಮಗೆ ಶ್ರೀರಾಮ ರಕ್ಷೆ. ಹೇಗಾದ್ರೂ ಈ ಕೇಸಿಂದ ನನ್ನ ಈ ತಾಳಿನೇ ಕಾಪಾಡುತ್ತೆ. ಎಸ್ ಐ ಅವರೇ, ಬನ್ನಿ. ಶ್ರೀಕರ್, ಅಪ್ಪ, ಶ್ರೀಕರ್. ಬನ್ನಿ, ನಮ್ಗೆಲ್ಲ ಗೊತ್ತು. ಬನ್ನಿ. ಬಿಡಿ. ಶ್ರೀಕರ್, ನನ್ನ ಭಾವ
ದಯವಿಟ್ಟು ಇವ್ರನ್ನ ಅರೆಸ್ಟ್ ಮಾಡಬೇಡಿ, ಅವ್ರು ಯಾವ ತಪ್ಪು ಮಾಡಿಲ್ಲ. ಬಾಬು! ಅಪ್ಪ ಅಪ್ಪ ನಿಂತ್ಕೊಳ್ಳಿ, ಅಪ್ಪ ನಿಂತ್ಕೊಳ್ಳಿ, ಅಪ್ಪ. ಪಲ್ಲಕ್ಕಿಯಲ್ಲಿ ಮದ್ವೆಗನ್ ಕೂತಿರೋ ಹಾಗೆ ಕೂತಿದ್ದೀರಲ್ಲ ಸರ್, ಇಳೀರಿ. ಸರ್ನ ಕರ್ಕೊಂಬನ್ನಿ. ಸರ್, ನೀವು ಮತ್ತೊಂದ್ಸಲ ವಿಕಾಸ್ ಯಾವ ರೀತಿಯಲ್ಲಿ ಸತ್ತೋದ ಅಂತ ಎನ್ಕ್ವೈರಿ ಮಾಡಿ ಸರ್. ಅವನು ನನ್ನ ಕೈಯಲ್ಲಿ ಸತ್ತಿಲ್ಲ ಸರ್. ದಯವಿಟ್ಟು ನನ್ನ ಮಾತನ್ನ ನಂಬಿ ಸರ್. ನಾನು ನಿರ್ಮಾಪಕನೂ ಅಲ್ಲ, ನೀವು ನಿರ್ದೇಶಕನೂ ಅಲ್ಲ. ನನ್ನ ಹತ್ರ ಕತೆ ಹೇಳ್ಬಿಡಿ. ನೀವು ವಿಕಾಸ್ ಮೇಲೆ ದಾಳಿ ಮಾಡಿರೋ ವಿಡಿಯೋನ ನಾಳೆ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ. ಕೋರ್ಟಲ್ಲಿ ನೀವೇನು ಹೇಳಬೇಕೋ ಹೇಳ್ಕೊಳ್ಳಿ. ಅದಲ್ಲ ಸರ್. ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ನಿಮ್ಮ ಒಂದೇ ಕೇಸಲ್ಲ, ತುಂಬ ಕೆಲಸಗಳಿದೆ. ಬನ್ನಿ ಬನ್ನಿ. ಏಯ್, ಆ ಸೆಲ್ ಓಪನ್ ಮಾಡಯ್ಯ. ಓಕೆ ಸರ್. ಒಳಗೆ ಹಾಕಿ. ಹೋಗು. ಸರ್, ಮಾಡದೇ ಇರೋ ಅಪರಾಧಕ್ಕೆ ನೀವು ನನ್ನ ಅನ್ಯಾಯವಾಗಿ ಅರೆಸ್ಟ್ ಮಾಡಿದ್ದೀರಾ ಸರ್. ಅಪರಾಧ ಮಾಡಿದವನು ಆ ಅಪರಾಧ ಸಾಬೀತಾಗೋವರೆಗೂ ಇಂಥ ಮಾತುಗಳನ್ನೇ ಹೇಳ್ತಿರ್ತಾನೆ. ಅವನು ನನ್ನ ಪೇರೆಂಟ್ಸ್ನ ಕೊಲೆ ಮಾಡೋದಕ್ಕೆ ಬಂದಿದ್ರಿಂದ ನನ್ನ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಕ್ಕೆ ನಾನು ಅವನಿಗೆ ಹೊಡಿಬೇಕಾಗಿ ಬಂತು. ಆತ್ಮರಕ್ಷಣೆಗೋಸ್ಕರ ಹಾಗೆ ಮಾಡಬೇಕಾಗಿ ಬಂತು. ಅವನು ಸತ್ತು ಹೋಗಿದ್ದಾನೆ ಅಂದರೆ ಇನ್ನೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಸರ್. ನಾವು ಫ್ರೀಯಾಗಿದ್ದಾಗ ಮಾರ್ಚರಿಗೆ ಹೋಗಿ ನೋಡೋಣ. ಅಲ್ಲಿವರೆಗೂ ತಾವು ಹೇಳಿದ ಮಾತನ್ನೇ ಹೇಳ್ತಾ ಇರಬೇಡಿ. ಈ ಗಾದೆ ಮಾತುಗಳು, ಸುಭಾಷಿತಗಳು ನನ್ನ ಹತ್ರ ಹೇಳ್ಬೇಡಿ. ಮಾರ್ಕೊಂಡಿದ್ದೀರಾ? ವಾಟ್? ಯಾರಿಗಾದ್ರೂ ಮಾರ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀನಿ. ಮಾರ್ಕೊಂಡಿದ್ದೀರಾ, ಗೀರ್ಕೊಂಡಿದ್ದೀರಾ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನ್ನ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ನನ್ನ ಮುಂದೆ ನಾಟಕ ಮಾಡಬೇಡ. ನೀನು ಹೊಡೆದಿದ್ದಕ್ಕೆ ಅವನು ಸತ್ತಿರೋದು ಅನ್ನೋದು ಕನ್ಫರ್ಮ್. ಸ್ಟೇಷನಲ್ಲಿ ನೀನು ಅದೆಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ನೀನೇನಾದರೂ ಹೇಳಬೇಕು ಅಂದ್ಕೊಂಡ್ರೆ ಹೋಗಿ ಕೋರ್ಟಲ್ಲಿ ಹೇಳ್ಕೊ ಅಂತ ಹೇಳಿದ್ನಲ್ಲ. ನಿನಗೆ ಶಿಕ್ಷೆ ಆಗೋದಂತೂ 100% ಗ್ಯಾರಂಟಿ. ಒಂದು ವೇಳೆ ನಿನ್ನಲ್ಲಿ ಪ್ರಾಮಾಣಿಕತೆ ಇದ್ದು ಅಪರಾಧ ಮಾಡಿದ್ದು ನೀನಲ್ಲ ಅಂತ ಕೋರ್ಟ್ನವ್ರು ನಂಬಿದ್ರೆ ಬಿಟ್ಬಿಡ್ತಾರೆ. ಅಲ್ಲಿವರೆಗೂ ನಾನೇನು ಮಾಡೋಕ್ಕಾಗಲ್ಲ. ನಾಳೆ ಕೋರ್ಟ್ಗೆ ಹೋಗೋಣ, ಅಲ್ಲಿ ನೋಡ್ಕೊಳ್ಳೋಣ. ಸರ್, ಕೋರ್ಟ್ಗೆ 2 ದಿನ ರಜಾ ಇದೆ. ಹೌದಲ್ವಾ? ಆ ವಿಷಯನೇ ಮರ್ತೋಗಿದ್ನಲ್ಲ. ಮಿಸ್ಟರ್ ಶ್ರೀಕರ್, ನೀವು 2 ದಿನ ಸ್ಟೇಷನ್ನಲ್ಲಿರೋದು ತಪ್ಪಲ್ಲ. ನಾಡಿದ್ದು ಹೋಗೋಣ. ಅಲ್ಲಿವರೆಗೂ ನೀವು ನಿಮ್ಮ ಲ್ಯಾಂಗ್ವೇಜ್ನ, ಬಾಡಿ ಲ್ಯಾಂಗ್ವೇಜ್ನ ಸರಿಯಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ? ಅವನಿಗೆ ಬುದ್ಧಿ ಬರೋ ಹಾಗೆ ಹೊಡೆದ್ನೇ ಹೊರತು ಅವನು ಸಾಯೋ ಹಾಗೆ ನಾನು ಹೊಡೆದಿಲ್ಲ. ಯಾರೋ ಬೇಕು ಅಂತ ಅದನ್ನೆಲ್ಲ ಮಾಡ್ತಿದ್ದಾರೆ. ನನ್ನ ಸುತ್ತ ಪಿತೂರಿ ಮಾಡ್ತಿದ್ದಾರೆ. ಯಾರಾಗಿರ್ಬೋದು? ಶ್ರೀಕರ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಸುಳ್ಳು ಹೇಳ್ತೀನ ಹೇಳಿ? ಹೇಗಾದರೂ ನೀವು ಈ ಕೇಸ್ನ ಟೇಕಪ್ ಮಾಡಲೇಬೇಕು. ಸಾರಿ ಪ್ರಸಾದ್ ರಾವ್ ಅವರೇ,
ಇದರಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಗನೇ ಅಪರಾಧಿ ಅಂತ ಪ್ರೂವ್ ಆಗುತ್ತೆ. ನಾನೇನು ಮಾಡೋದಕ್ಕಾಗಲ್ಲ. ಇಡ್ತೀನಿ ಸರ್. ಲಾಯರ್ ಅವರೇ, ಹಲೋ ಹಲೋ. ಅಪ್ಪ, ಈಗಾಗಲೇ ನೀವು 4 ಜನ ಫೇಮಸ್ ಲಾಯರ್ಸ್ಗೆ ಫೋನ್ ಮಾಡಿದ್ದೀರಿ. ಎಲ್ಲರೂ ಸಾರಿ ಪ್ರಸಾದ್ ರಾವ್ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಇವನು ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಶ್ರೀಕರ್ ಅರೆಸ್ಟ್ ಆಗಿದ್ದು ಬೇಜಾರಾಗ್ತಿದ್ರು. ಅವನ್ ಮಾಡಿರೋದು ಅಷ್ಟು ದೊಡ್ಡ ತಪ್ಪಾಗಿರುವಾಗ ನಾವೇನ್ ಮಾಡಕ್ಕಾಗತ್ತೆ ಮಾವ? ತಾಳಿ ಅನ್ನೋದು ನಮ್ಮೆಲ್ಲಾರ್ಗಿಂತ ನಿನ್ ವಿಷಯದಲ್ಲಿ ದೊಡ್ಡ ಸೆಂಟಿಮೆಂಟ್ ಅಲ್ವಾ ಅವ್ನಿ? ತುಂಬಾ ಚೆನ್ನಾಗಿ ಪೂಜೆ ಮಾಡ್ದೆ, ಎಲ್ರ ಪ್ರಮುಖದಲ್ಲೇ 3 ಗಂಟು ಹಾಕಿಸ್ಕೊಂಡೆ, ಮತ್ತೆ ಹಾಗಾಯ್ತಲ್ಲ ಯಾಕೆ? ಜೊತೆಗೆ ಮದ್ವೆಗೆ ಅಕ್ಷಯ ದೊಡ್ಡ ಪುರೋಹಿತಳು. ಆರ್ಕೆಸ್ಟ್ರಾ ಒಂದೇ ಕಮ್ಮಿ ಆಗಿರೋದು. ಬೇಜಾರ್ ಮಾಡ್ಕೊಂಡಿರೋರ್ಗ್ ಸಮಾಧಾನ ಮಾಡ್ದೆ. ಯಾಕೆಲ್ಲರೂ ಈ ತರ ಮಾತಾಡ್ತಿದ್ದೀರಾ? ಅಯ್ಯಯ್ಯೋ, ಅದೆಲ್ಲ ನಮ್ಮ ಮನೆಯವ್ರಿಗೆ ಬರಲ್ಲ ಚಿಂಟು. ಇರೋದೇ ಹೇಳ್ತಿದೀವಲ್ಲ, ಇಲ್ದಿರೋದೆಲ್ಲ ಮಾತಾಡ್ತಿಲ್ವಲ್ಲ. ನೀವೆಲ್ರೂ ಅಪ್ಪ ಅಮ್ಮನ ಬಗ್ಗೆ ಎಷ್ಟೇ ಮಾತಂದ್ರು ಅಪ್ಪ ಅಮ್ಮ ದೂರ ಆಗಲ್ಲ. ಅಮ್ಮ ಕಟ್ಟಿಸ್ಕೊಂಡಿರೋ ತಾಳಿನೇ ಅಪ್ಪನ ಕಾಪಾಡತ್ತೆ. ಯಾವುದೇ ಲಾಯರ್ ಕೋರ್ಟ್ಗೆ ಬಂದು ವಾದಿಸ್ಲಿಲ್ಲ ಅಂದ್ರು ಅಮ್ಮನ ಕತ್ತಲ್ಲಿರೋ ತಾಳಿನೇ ಗೆಲ್ಸತ್ತೆ. ಇದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲಮ್ಮ. ಇದೇನಾದ್ರೂ ಹಳೆ ಕಾಲದ ಸಿನಿಮಾ ಅನ್ಕೊಂಡ್ಯಾ? ಏನೇನೋ ಊಹಿಸ್ಕೋತಿದ್ಯಾ. ಫ್ಯಾಂಟಸಿಯಿಂದ ಸ್ವಲ್ಪ ಹೊರಗಡೆ ಬಾ ಅಕ್ಷಯ. ಯಾವ ಕಾಲ ಆದ್ರೂ ದೇವ್ರು ದೇವ್ರೇನೆ, ನಂಬಿಕೆ ನಂಬಿಕೆನೆ. ಬುದ್ಧಿ ಇಲ್ದೋಳೆ. ನಿಮ್ಮನ್ನ ರಕ್ಷಿಸೋದಕ್ ಬಂದಿದ್ದಕ್ಕೆ ಅಲ್ವಾ ನನ್ ಭಾವ ಅರೆಸ್ಟ್ ಆಗಿದ್ದು? ಬೇಗ ಏನೋ ಒಂದ್ ಮಾಡಿ ಅತ್ತೆ. 4 ಜನ ಲಾಯರ್ಗೆ ಫೋನ್ ಮಾಡಿ ಮಾತಾಡಿದ ಮಾತ್ರಕ್ಕೆ ನಿಮ್ ಕೆಲ್ಸ ಆಗೋಯ್ತು ಅಂತ ಅನ್ಕೋತೀರಾ? ಬೇಗ ಏನೋ ಒಂದ್ ಮಾಡಿ. ಇದಕ್ಕೆಲ್ಲ ಕಾರಣ ಈ ಅಕ್ಷಯನೇ. ನನ್ ಮಗಳು ಏನ್ ಮಾಡಿದ್ಲು? ನಾವು ಹಳ್ಳಿಗೆ ಹೊರಟಾಗ ಇವಳು ಎದುರುಗಡೆ ಬಂದಿದ್ದಕ್ಕೆ ಎಲ್ಲ ಆಗಿದ್ದು. ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ಬೇಡಿ ಅತ್ತೆ. ನೀನು ಮಿತಿ ಮೀರಿ ಮಾತಾಡ್ತಿದ್ಯಾ. ಮನ್ಸಲ್ಲಿ ಯಾವುದೋ ವಿಷ ತುಂಬಿಸ್ಕೊಂಡು ಕೆಲವು ದಿನಗಳಿಂದ ನೀವು ಹೀಗೆಲ್ಲ ಮಾತಾಡ್ತಾನೆ ಇದ್ದೀರಾ. ಅದು ವಿಷ ಅಲ್ಲ, ವಾಸ್ತವ. ನೀವು ಊಹಿಸ್ಕೊಂಡಿರೋದೇ ವಾಸ್ತವ ಅಂತ ಭ್ರಮೆ ಪಡ್ಬೇಡಿ. ನನಗೆ ನೀತಿ ಮಾತು ಹೇಳೋ ಅಷ್ಟು ವಯಸ್ಸು ಅಲ್ಲ, ಅನುಭವನೂ ಇಲ್ಲ. ನೀನೇನೆ ನನ್ಗೆ ಹೇಳೋದು? ಇನ್ನು ನೀವು ಯಜಮಾನಿಕೆನ ಚಲಾಯಿಸೋ ಪರಿಸ್ಥಿತಿನಲ್ಲಿ ಇಲ್ಲ ಅತ್ತೆ. ನಿಮಗ್ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಭ್ರಮಣೆನೂ ಆಗ್ತಾ ಇದೆ. ಜಾಸ್ತಿ ಮಾತಾಡಿದ್ರೆ ಕಪಾಳಕ್ ಬೀಳತ್ತೆ. ನಿಮ್ ಕೈಲಾಗೋದು ಅದೇ ಅಲ್ವಾ? ನೀನ್ ಎಷ್ಟಾದ್ರೂ ಮಾತಾಡು. ಇವತ್ತು ನನ್ನ ಮಗನ ಜೀವನ ನಾಶ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನು. ಇವತ್ತು ಕುಟುಂಬ ನಾಶ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ಏನಮ್ಮ ಅಷ್ಟು ದೊಡ್ಡ ಮಾತಾಡ್ತಿದ್ಯಾ? ನಿನ್ ಮನ್ಸಿಗೆ ಎಷ್ಟೇ ನೋವಾಗಿದ್ರು ಮಾತಲ್ಲಿ ಹಿಡಿತಾ ಇರ್ಬೇಕಲ್ವಾ? ನಾನ್ ಹೇಳಿದ್ದು ನಿಜ ಅಲ್ವಾ? ಇವರಿಗೆ ಯಾರು ನಂಬೇಕು ಯಾರು ನಂಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ. ಗೊತ್ತಿದ್ರೆ ನನ್ ಮಗಳನ್ನ ಸಾಯಿಸ್ಬೇಕು ಅಂತ ನೋಡಿದ್ ಇವ್ರನ್ನ ಕ್ಷಮಿಸ್ತಾ ಇದ್ರ? ಮನಸ್ಸಿದ್ಯಾ ಇವ್ರಿಗೆ? ಅತ್ತೆ ಅಂದ್ರೆ ಹೀಗಿರ್ಬೇಕು, ಎಲ್ಲರಿಗೂ ಆದರ್ಶ ಅಂದ್ಕೊಂಡಿದ್ದೆ. ಏನೂ ಇಲ್ಲ. ಇವರು ಕೂಡ ಗೈಯಾಳಿ ಅತ್ತೆಯರ ಗುಂಪಿಗೆ ಸೇರೋಗಿದ್ದಾರೆ. ಇಷ್ಟ ಬಂದ ಹಾಗೆ ನನ್ ಬಗ್ಗೆ ಮಾತಾಡ್ತೀಯಾ? ವೇದವತಿ, ನೀನಾದ್ರೇನೆ ಇವರಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ತೀಯಾ? ಬಾ ಅಮ್ಮ ಸುಜಾತ, ಬಾ. ನನ್ನ ತಂಗಿ ಮೇಲೆ ಈ ಮಧ್ಯೆ ನಿಮ್ ಕೈ ತುಂಬಾ ಬೀಳ್ತಿರೋ ಹಾಗಿದೆ. ಅಂದ್ರೆ ಅನಿಸ್ಕೋತಾಳೆ ಅಲ್ವಾ ಅಂತ ಹೊಡೆದ್ರೆ ಹೊಡೆಸ್ಕೋತಾಳೆ ಅನ್ಕೋತಿದ್ಯಾ? ಅವಳಿಗೆ ಕೈ ಇಲ್ವಾ, ಇಲ್ಲ ಹೊಡೆಯೋದಕ್ ಬರೋದಿಲ್ವಾ? ನಿನಗಷ್ಟೊಂದು ಆಸೆ, ನಿನ್ ಕೈಗೆ ಅಷ್ಟೊಂದು ಅಭ್ಯಾಸ ಇದ್ರೆ ತಪ್ಪು ಮಾಡಿದವ್ರಿಗೆ ಹೊಡೆದು ತೋರ್ಸು.
ಅಕ್ಷಯಿಂದ ಶ್ರೀಕರ್ ಅರೆಸ್ಟ್ ಆಗಿದ್ದಾನೆ ಅಂತ ಚಿಕ್ಕ ಹುಡುಗಿ ಮೇಲೆ ಆರೋಪ ಹೊರಿಸೋದಕ್ಕೆ ನಿನಗೆ ಸ್ವಲ್ಪನೂ ನಾಚಿಕೆ ಆಗ್ತಿಲ್ವಾ? ಇದರಲ್ಲಿ ಅಕ್ಷಯ ಕೈವಾಡ ಏನಿದೆ? ಚಿಕ್ಕ ಮಕ್ಕಳು ದೈವ ಸಮಾನರು ಅಂತ ನಿಮ್ಮ ಅಮ್ಮನವ್ರು ನಿನಗೆ ಹೇಳಿಲ್ವಾ? 10 ಊರ್ಗೆ ಅಮ್ಮನವ್ರ ಅವತಾರ ಅಲ್ವಾ ನೀನು? ಅಷ್ಟು ಕೂಡ ಜ್ಞಾನ ಇಲ್ವಾ ನಿನಗೆ? ಈ ಮನೆಗೆ ಹಿಡ್ದಿರೋ ಶನಿ ಯಾರೋ ದರಿದ್ರ ಯಾರೋ ಇಲ್ಲಿರೋರ್ಗೆಲ್ರಿಗೂ ಗೊತ್ತು. ನಿಮ್ಮ ನೋಡೇ ಹೇಳ್ತಿದ್ದಾಳೆ ಕೃಷ್ಣ. ಅರ್ಥ ಆಯ್ತು ಅದಕ್ಕೆ. ಅಮ್ಮನಿಗೆ ಹೊಡೆಯೋ ಅಭ್ಯಾಸ ಇದೆ ಅಂದ್ಲು, ಆದ್ರೆ ಇವಳಿಗೆ ಜಾಸ್ತಿ ಮಾತಾಡೋ ಅಭ್ಯಾಸ. ನಿಮ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲು ನಿಮ್ಮ ಅಮ್ಮನ ವಿಷಯ ನೋಡ್ಕೋಬೇಕು. ಏನಂದೆ ವೇದವತಿ? ನನ್ನ ತಂಗಿಯಿಂದ ಅವಳ ಮಗಳಿಂದ ನಿನ್ನ ಮಗನ ಜೀವನ ನಾಶ ಆಗೋಯ್ತಾ? ಇದಕ್ಕೂ ಮುಂಚೆ ನಿನ್ 2ನೇ ಮಗ ನನ್ನ ಗಂಡಂಗೆ ಆಕ್ಸಿಡೆಂಟ್ ಮಾಡಿದಾಗ ನಿನ್ನ ಮಗನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಶ್ರೀಕರಿಗೆ ಅರೆಸ್ಟ್ ಆಗು ಅಂತ ಕೇಳ್ದೆ. ಆವಾಗ ನೀನ್ ಮಾಡಿದ್ದನ್ನ ಇನ್ನೇನನ್ಬೇಕು? ಆವತ್ತು ಅಕ್ಷಯ್ ಈ ಮನೇಲಿದ್ಲಾ? ಆವತ್ತು ಅಕ್ಷಯ್ ಎದುರುಗಡೆ ಬಂದ್ಲಾ? ಮತ್ತೆ ಅವತ್ತು ದರಿದ್ರ ಯಾರು? ಮತ್ ಯಾರನ್ನ ಅನ್ಕೊಂತೀಯ? ನಿಹಾರಿಕಾದು ನಿನ್ನಂತ ಜಾತಕ ಅನ್ಕೊಂಡು ಒಬ್ಬ ಮಗನ್ನ ಕಾಪಾಡೋಕ್ ಹೋಗಿ ಇನ್ನೊಬ್ಬ ಮಗನ್ನ ಬಲಿಪಶು ಮಾಡೋಕ್ ಹೋದೆ. ನೀನ್ ನೀತಿ ಬಗ್ಗೆ ಮಾತಾಡ್ತೀಯಾ? ಆವತ್ತು ಶ್ರೀಕರ್ನ ಅನ್ಯಾಯವಾಗಿ ಅರೆಸ್ಟ್ ಮಾಡಿಸಿದ್ ನೀನು ಇವಾಗ ಈ ರೀತಿಯಲ್ಲಿ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನಗ್ ಬಾಯಿ ಆದ್ರೂ ಹೇಗ್ ಬರುತ್ತೆ? ಯಾವತ್ತೂ ನಡೆದಿರೋದಕ್ಕೆ ಇವತ್ ನಡೀತಿರೋದಕ್ಕೆ ಯಾಕೆ ಸಂಬಂಧ ಕಟ್ತಿದ್ಯಾ ಸುಜಾತ? ನಾನ್ ಮಾತಾಡೋದಕ್ ಶುರು ಮಾಡಿದ್ರೆ ನಿನ್ ಗಂಡ ಮೊದ್ಲೆಲ್ಲ ಮಾಡಿರೋ ಘನ ಕಾರ್ಯಗಳು ಕೂಡ ಬಯಲಾಗತ್ತೆ. ನೀನ್ ಬಾಯಿ ಮುಚ್ಕೊಂಡಿದ್ರೇನೆ ಚೆನ್ನಾಗಿರತ್ತೆ. ಅಕ್ಕ, ಈಗ ಜಗಳ ಮುಖ್ಯ ಅಲ್ಲ, ನನ್ ಗಂಡ ಹೊರಗಡೆ ಬರೋದು ಮುಖ್ಯ. ನೀವ್ ಏನ್ ಮಾಡ್ತಿರೋ ಮಾಡಿ, ಅರೆಸ್ಟ್ ಆಗಿರೋ ನನ್ ಗಂಡನ ಬಿಡಿಸ್ಕೊಂಡ್ ಬನ್ನಿ. ನಿಮ್ಗೇನು ಸಂಬಂಧ ಇಲ್ಲ ಅಂತ ಇರ್ಬೇಡಿ. ನಾವು ಮಾಡಿದ ಪ್ರಯತ್ನ ಕಣ್ಣಾರೆ ನೋಡ್ದಲ್ಲಮ್ಮ. ಅದು ಸಾಕಾಗಲ್ಲ ಮಾವ. ಅವನಿ, ಒಂದ್ ಮಾತ್ ಕೇಳು. ಇವರು ಈ ಮನೇಲಿ ಯಾರ್ಗೆ ಏನೇ ಅಪಾಯ ಆದ್ರೂ ಜೊತೆಗಿರ್ತಾರೆ ಹೊರತು ನಿನ್ ವಿಷಯದಲ್ಲಿ ಮಾತ್ರ ಮುಂದೆ ಬರಲ್ಲ. ನಿನ್ ಹೋರಾಟ ನೀನೇ ಮಾಡ್ಬೇಕು. ನಿನ್ ಯುದ್ಧನ ನೀನೇ ಮಾಡಿ ಗೆಲ್ಬೇಕು. ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲ ದಾಟ್ಕೊಂಡ್ ಬಂದವಳು ನೀನು. ಇದು ನಿನಗೊಂದ್ ಲೆಕ್ಕ ಅಲ್ಲ. ಯಮನಿಂದ ಗಂಡನ್ ಪ್ರಾಣನ ವಾಪಸ್ ತಗೊಂಡ್ ಬಂದಿರೋ ಸತಿ ಸಾವಿತ್ರಿ ಅಂತವಳು ನೀನು. ನೀನ್ ಬಲವಾಗಿ ಮನಸ್ಸು ಮಾಡಿದ್ರೆ ಆಗೋಗುತ್ತೆ. ಇವ್ರೆಲ್ರಿಗೂ ಚಪ್ಪಲಿಯಲ್ಲಿ ಹೊಡೆದಾಗತ್ತೆ. ಬಂದ್ಲು ಅಂದ್ರೆ ಏನೋ ಒಂದ್ ಇಷ್ಟ ಬಂದಾಗ ಮಾತಾಡ್ ಹೋಗ್ತಾಳೆ. ಅಪ್ಪಂಗೋಸ್ಕರ ನಾನು ಏನಾದರೂ ಮಾಡಲೇಬೇಕು. ನನ್ ಭಾವನ್ ಜೊತೆ ಮಾತಾಡ್ಬೇಕು. SI ಅವರು ಯಾರನ್ನೂ ಅಲೋ ಮಾಡಬಾರ್ದು ಅಂತ ಹೇಳಿದಾರಮ್ಮ. ಸ್ವಲ್ಪ ಹೊತ್ತು ಮಾತಾಡಿ ಹೊರಟೋಗ್ತೀನಿ ಪ್ಲೀಸ್. ಸರಿ, ಬೇಗ ಹೋಗಿ ಬನ್ನಿ. SI ಅವರು ಹೊರಗಡೆ ಹೋಗಿದ್ದಾರೆ, ಬರೋ ಟೈಮ್ ಆಯಿತು. ಬಾವಾ, ಅವನಿ, ಬಾವಾ, ಅಳ್ಬೇಡ ಅವನಿ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಯಾರ್ ನಂಬಿದ್ರು ನಂಬದೆ ಹೋದ್ರು ನಾನ್ ನಂಬ್ತೀನಿ ಬಾವಾ. ಒಬ್ಬ ವ್ಯಕ್ತಿಗೆ ಅನ್ಯಾಯವಾಗಿ ಒಂದ್ ಮಾತು ಹೇಳ್ದೆ ಇರೋನು ಕೊಲೆ ಯಾಕೆ ಮಾಡ್ತೀಯ ಬಾವಾ? ಕನ್ಸಲ್ ಕೂಡ ನೀನ್ ಯಾರಿಗೂ ಅಪಾಯ ತಂದಿಡಲ್ಲ. ನೀನ್ ಧೈರ್ಯವಾಗಿರು ಬಾವಾ, ನಿನಗೇನು ಆಗಲ್ಲ. ಮಾವನ್ ಪ್ರಯತ್ನ ಮಾವ ಮಾಡ್ತಾ ಇದ್ದಾರೆ, ನನ್ ಪ್ರಯತ್ನ ನಾನ್ ಮಾಡ್ತೀನಿ.
ಹೇಗಾದ್ರೂ ನಿನ್ನ ಹೊರಗಡೆ ಕರ್ಕೊಂಬರ್ತೀನಿ. ಈ ಕೇಸ್ಗೆ ಆಧಾರಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಅವನೇ. ಅದ್ ನಿಜವಾಗಿರೋದು ಕಲ್ಪಿಸಿರೋದು ಸೆಕೆಂಡರಿ, ಬಟ್ ಎವಿಡೆನ್ಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಆಗತ್ತೆ ಬಾವಾ, ಆಗತ್ತೆ. ಎಷ್ಟೇ ಕಷ್ಟ ಆದ್ರೂ ಹೋರಾಡ್ತೀನಿ. ನಿನ್ ಪ್ರೀತಿಗೋಸ್ಕರ ನಾನು ಯಾರನ್ ಬೇಕಿದ್ರೂ ಎದುರಿಸ್ತೀನಿ. ಮುಗೀತಾ ನಿಮ್ ಸಿನಿಮಾ ಡೈಲಾಗ್ಗಳು?